ಕರ್ಮ ಸತ್ವಗುಣ ರಜೋಗುಣಗಳಿಂದ ಈ ಕರ್ಮ ಸದಾ ನಮ್ಮಲ್ಲಿ ನಡೀತಾ ಇರುತ್ತೆ. ಕೆಲವರು ನೋಡ್ಲಿಕ್ಕೆ ಹಾಗೆ ಕಾಣ್ತಾರೆ, ಕಣ್ಣು ಮುಚ್ಕೊಂಡು ಏನು ಕರ್ಮ ಮಾಡ್ತಿಲ್ಲ, ಭಾರಿ ಸಾಧುಗಳ ಥರ ಕಾಣ್ತಾರೆ. ನಮ್ಮ ಬಾಡಿ, ನಮ್ಮ ಕಣ್ಣು, ನಮ್ಮ ಕಿವಿ ಪುರಾಣದಲ್ಲಿ ಕೂತಿರುತ್ತೆ, ಮನಸ್ಸು ಮಾತ್ರ ಎಲ್ಲೋ ಹೋಗ್ಬಿಟ್ಟಿರುತ್ತೆ. ಇದು ಮಿಥ್ಯಾಚಾರ. ಕರ್ಮೇಂದ್ರಿಯಾಣಿ ಸಂಯಮ ಯಾಸ್ತೆ ಮನಸಾ ಸ್ಮರನ್. ಕರ್ಮೇಂದ್ರಿಯಗಳನ್ನು ಅಂದರೆ ಕೈ ಆಡಲ್ಲ, ಸುಮ್ಮನೆ ಕೂತಿದ್ದಾನೆ, ಕಣ್ಣು ಆಡಿಸಲ್ಲ, ಮುಚ್ಕೊಂಡು ಬಿಟ್ಟಿದ್ದಾನೆ, ಬಾಯಿ ಆಡಿಸಲ್ಲ, ಮೊದಲೇ ತಿಂದು ಕೂತು ಬಿಟ್ಟಿದ್ದಾನೆ. ಆದರೆ ಮನಸ್ಸು ಇಲ್ಲ. ಕೆಲವರು ಪುರಾಣಕ್ಕೆ ಬರುವಾಗ ಕುಕ್ಕರ್ ಇಟ್ಟು ಬಂದಿರ್ತಾರೆ ಮನೆ ಒಳಗೆ. ಆಚಾರ 7ರಿಂದ 8 ಅಂತ ಅಂದ್ಕೊಂಡು ಬಂದುಬಿಟ್ಟಿರ್ತಾರೆ ಪಾಪ. ಈ ಆಚಾರ ಶುರು ಮಾಡೋದು ಲೇಟು, ಬಿಡೋದು ಲೇಟು. 10 ನಿಮಿಷ ಲೇಟಾದರೂ ಕಣ್ಣು ಮುಚ್ಚಿದ್ರೆ ಸಾಕು, ಕುಕ್ಕರೇ ಅಡ್ಡಡ್ಡ ಬರ್ತಾ ಇರುತ್ತೆ. ಅನ್ನ ಏನಾಯ್ತೋ ಏನು ಕಥೆಯೋ, ಅವರು ಬಂದರೋ ಬಿಟ್ಟರು, ನೀವಿಲ್ಲಿದ್ದೀರಿ, ನಿಮ್ಮ ಮನಸ್ಸು ಇಲ್ಲ. ಇಂದ್ರಿಯಾರ್ಥಿನ್ ವಿಮೂಢಾತ್ಮ ಮಿಥ್ಯಾಚಾರಸ್ಸ ಉಚ್ಯತೆ. ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳನ್ನು ತಡೆ ಹಿಡಿದು ಮನಸ್ಸಿನಲ್ಲಿ ಅವುಗಳ ಸ್ಮರಣೆ ಮಾಡ್ತಿರ್ತಾನೆ. ನಿಮಗೆ ಇದಕ್ಕಿಂತ ಒಂದು ಒಳ್ಳೆ ಉದಾಹರಣೆ ಕೊಟ್ಟುಬಿಡ್ತೇನೆ. ನಾವೆಲ್ಲ ಏಕಾದಶಿ ಮಾಡ್ತೀವಿ. ಏಕಾದಶಿ ಅಂದರೆ ಭಾರಿ ನಿಲಾಹಾರ, ಏನಿಲ್ಲ. ಕೆಲವರು ಫಲಾಹಾರ ಇಟ್ಕೊಂಡಿರ್ತಾರೆ, ಅವ್ರದ್ದು ಬಿಡಿ. ಈ ನಿರಾಹಾರ ಏನಿಲ್ಲ. ಕೆಲವರು ನಿಶ್ಚಕ್ರ ಅಂತಾರೆ. ನಿಶ್ಚಕ್ರ ಅಂದರೆ ತಲೆ ಚಕ್ಕರ್ ಬಂದರೂ ಏನು ತಿನ್ನಲ್ಲ, ಆ ಥರ ಕೆಲವರು ಇರ್ತಾರೆ. ಏನೂ ತೊಗೊಳ್ಳೋಲ್ಲ, ಉಗುಳು ನುಂಗಲ್ಲ. ಆದರೆ ಅವ್ರು ರಾತ್ರಿ ಆಗ್ತಾ 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 ನಾಳೆ ಬೆಂಡೆಕಾಯಿ ಗೊಜ್ಜು ಮಾಡಬೇಕು ಅಂತ ಅಂದ್ಕೊಂಡ್ಬಿಟ್ರೆ ಹೋಯ್ತು. ಏಕಾದಶಿಯ ಮಾಡುವಾಗ ದ್ವಾದಶಿಯ ಚಿಂತೆ, ಗಂಗೆ ಮುಳುಗುವಾಗ ತಂಬಿಗೆಯ ಚಿಂತೆ, ಏಕಾದಶಿಯ ಮಾಡುವಾಗ ದ್ವಾದಶಿಯ ಚಿಂತೆ. ನಮ್ಗೆ ಏಕಾದಶಿ ನಿದ್ದೆನೇ ಬರಲ್ಲ ರೀ. ರಾತ್ರಿ ಎಲ್ಲ ಒಂದೇ ಯೋಚನೆ, ಬೆಳಗ್ಗೆ ಎಷ್ಟೊತ್ತಿಗೆ ತೀರ್ಥ ಕೊಡ್ತಾರೋ ಏನು ಕಥೆಯೋ, ಚೌಕಿಲಿ ಎಲೆ ಸಿಗುತ್ತೋ ಇಲ್ಲೋ, ಹೆಸರು ಬೇಳೆ ಪಾಯಸ ಮಾಡಿರ್ತಾರೋ ಇಲ್ವೋ, ಮಾಡಿಸಿದ್ರು ನಂಗೆ ಬಡಿಸ್ತಾರೋ ಮುಂದೆ ಹೊಟ್ಟೋಗ್ಬಿಡ್ತಾರೋ, ಈ ಯೋಚನೆ ಒಳಗೆ ನೀ ಕಣ್ಣು ಮುಚ್ಚಿ ಕೂತ್ರಿ ಎಷ್ಟು, ಕೂಡ್ದಿದ್ರಿ ಎಷ್ಟು. ಇದು ಮಿಥ್ಯಾಚಾರ, ಇದು ಡಾಂಬಿಕತೆ. ನಿಮ್ಮದು ಕಾರ್ಯ ಒಂದು, ಮನಸ್ಸೊಂದು, ಎಲ್ಲೋ ಇದ್ದೀರಿ. ಯಸ್ತ್ವಿಂದ್ರಿಯಾಣಿ ಮನಸ ನಿಯಮ್ಯಾರಭತೆ ಅರ್ಜುನ ಕರ್ಮೇಂದ್ರಿಯೈ ಕರ್ಮಯೋಗ ಅಸಕ್ತ ಸವಿಶಿಷ್ಯತೆ. ಫಲಾಪೇಕ್ಷೆಯನ್ನು ಬಿಟ್ಟು ಕರ್ಮೇಂದ್ರಿಯಗಳಿಂದ ತನಗೆ ಯೋಗ್ಯವಾಗಿರ್ತಕ್ಕಂಥದ್ದು ಯಾವುದಿದೆ ಅದನ್ನು ಮಾಡಬೇಕು. ನೀನು ಅಷ್ಟೇ, ಯಾವುದೋ ಆಸೆ ಇಟ್ಕೋಬೇಡ. ನಿನಗೆ ವಿಹಿತವಾದ ಕರ್ಮ, ಯುದ್ಧವನ್ನು ಮಾಡು. ನಿಯತಂಕುರು ಕರ್ಮಂ ತ್ವಂ ಕರ್ಮಜ್ಯಾಯೋಹ್ಯ ಕರ್ಮಣಃ ಶರೀರ ಯಾತ್ರಾಪಿ ಚತೆ ನ ಪ್ರಸಿದ್ಧೇತ ಕರ್ಮಣಃ. ಶರೀರ ಯಾತ್ರೆ ನಡೆಯೋಲ್ಲ, ಯಾವ ಕರ್ಮನೂ ಮಾಡಲ್ಲ ಅನ್ನುವ ಬದುಕೇ ಇರೋ ಹಾಗಿಲ್ಲ. ಅವನಿಗೆ ಬದುಕಬೇಕಂದ್ರೆ ಉಸಿರಾಡುವ ಕರ್ಮವನ್ನಾದರೂ ಮಾಡಲೇಬೇಕು. ಅದರಿಂದ ಏನೋ ಮಾಡೋ ಬದಲು ನಿಯತಂ ಕರ್ಮ ಕುರು. ಜಗದ್ಗುರು ಮಧ್ವಾಚಾರ್ಯರು ಇಡೀ ಜಗತ್ತಿಗೆ ಕೊಟ್ಟ ಸಂದೇಶ ಇದು ರೀ. ಬರೀ ಬ್ರಾಹ್ಮಣರಿಗೆ ಮಾಧ್ವರಿಗೆ ಕೊಟ್ಟದ್ದಲ್ಲ, ಇಡೀ ಜಗತ್ತಿನ ಮನುಕುಲಕ್ಕೆ ಮಧ್ವಗುರುಗಳು ಕೊಟ್ಟದ್ದು. ನಿಜ ಕರ್ಮ ಮಾಡು, ನಿಯತಂ ಭುಂಕ್ಷ್ವ ಕುರು ಭುಂಕ್ಷ್ವ ಚ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರದಿಯಾ ಸತತಂ. ನಿಜಂ ಕರ್ಮ ಕುರು ನಿಯತಂ ಭುಂಕ್ಷ್ವ. ನಿನಗೆ ವರ್ಣಾಶ್ರಮಕ್ಕೆ ವಿಹಿತವಾದ ನಿಯತಂ ಕರ್ಮ ಕುರುತ್ವಂ. ಕರ್ಮವನ್ನು ಬಿಡುವುದಕ್ಕಿಂತಲೂ ಮಾಡಬೇಕಾದ ಕರ್ಮವನ್ನು ಮಾಡೋದೇ ಹೆಚ್ಚಿನದು. ಆದ್ದರಿಂದ ಮಾಡಪ್ಪ. ನೀನು ಕರ್ಮವನ್ನೇ ಮಾಡೋಲ್ಲ ಅಂತ ಹೇಳುವ ಆಗಿಲ್ಲ. ಎಲ್ಲಿಯ ತನಕ ಭೂಮಿಯ ಮೇಲೆ ಉಸಿರಾಡ್ತಾ ಇದ್ದೀಯ ಅಲ್ಲಿವರೆಗೂ ನಿನ್ನ ಕರ್ಮವನ್ನು ಮಾಡು. ನೋಡಿ, ನಿಮಗೊಂದು ನೆನಪಿರಲಿ, ಹಿರಿಯರ ಬಗ್ಗೆ ಕಿರಿಯರು ಹೇಳುವಾಗ ಹೀಗೆ ಹೇಳೋರು, ನಮ್ಮ ತಾತ 90+, ಆದರೆ ಅವ್ರ ಕೆಲಸ ಎಲ್ಲ ಅವರೇ ಮಾಡಿಕೊಳ್ತಾರೆ. ಅದು ಗ್ರೇಟ್. ಏನೋ ಕೆಲಸ ಮಾಡದಿದ್ರು ಅವ್ರ ಕೆಲಸ ಅಂತೂ ಅವರು ಮಾಡ್ತಾರಲ್ಲ, ಅದೇ ದೊಡ್ಡದ್ರಿ.
ನಾವು 60 ಆದ ತಕ್ಷಣ ಈ ಕಡೆ ಒಬ್ಬ ಬೇಕು, ಆ ಕಡೆ ಒಬ್ಬ ಬೇಕು. ಕೈಕಾಲೆಲ್ಲ ನಡುಗೋಗಿರುತ್ತೆ, ಕಿವಿ ಕೇಳಲ್ಲ, ಹಲ್ಲಿರಲ್ಲ. ಜಿಜೀವಿಷೇತ್ ಶತಗುಂ ಸಮಾಹ ಕುರುವನ್ನೇವೇಹ ಕರ್ಮಾಣಿ ಜಿಜೀವಿಷೇತ್ ಶತಗುಂ ಸಮಾಹ. ವರ್ಣಾಶ್ರಮಕ್ಕೆ ವಿಹಿತವಾದ ಕರ್ಮವನ್ನು ಮಾಡ್ತಾ ಈ ಶರೀರ ಯಾತ್ರೆ ನಡೆಸಬೇಕು. ಏನು ಕರ್ಮವನ್ನು ಮಾಡೋಲ್ಲ ಅಂತಂದರೆ ದೇಹಧಾರಣೆಯೇ ಸಿದ್ಧಿ ಆಗೋಲ್ಲ. ಯಜ್ಞ ಅರ್ಥ ಕರ್ಮಣೋ ಅನ್ಯತ್ರ ಲೋಕೋಯಂ ಕರ್ಮ ಬಂಧನ ತದರ್ಥಂ ಕರ್ಮ ಕೌಂತೆಯ ಮುಕ್ತ ಸಂಗ ಸಮಾಚಾರ. ಯಜ್ಞಾರ್ಥಂ ಕರ್ಮವನ್ನು ಮಾಡು. ಯಾರ ಸಲುವಾಗಿ? ಯಜ್ಞಾರ್ಥಂ. ಯಜ್ಞ ಅಂದರೆ ಪರಮಾತ್ಮ. ಆ ಭಗವಂತನ ಪ್ರೀತಿಗೋಸ್ಕರವಾಗಿ ಬೇರೆ ಬೇರೆ ಕರ್ಮದಲ್ಲಿ ಯಾರು ಪ್ರವೃತ್ತನಾಗ್ತಾನೆ ಅವನಿಗೆ ಕರ್ಮ ಬಂಧಕ ಆಗೋಲ್ಲ. ಆದರೆ ಭಗವಂತನನ್ನು ಮರೆತು ಯಾರು ಕರ್ಮದಲ್ಲಿ ಪ್ರವೃತ್ತನಾಗ್ತಾನೆ ಆ ಕರ್ಮ ಅವನಿಗೆ ಬಂಧನ ಆಗುತ್ತೆ. ಆದ್ದರಿಂದ ನೀನು ಯಜ್ಞಾರ್ಥವಾಗಿ, ಯಜ್ಞ ಅಂದರೆ ಭಗವಂತ, ಅವನಾರ್ಥ ಅಂದರೆ ಅವನ ಪ್ರೀತಿಗೋಸ್ಕರವಾಗಿ, ದೇವರ ಪ್ರೀತಿಗೋಸ್ಕರವಾಗಿ ಎಲ್ಲ ಕರ್ಮ ಮಾಡು. ನೀವು ಬೆಳಗಾಗೆದ್ದು ಮನೆ ಕಸ ಗುಡಿಸ್ಬೇಕು, ಹೊರಗೆ ನೀರು ಹಾಕಬೇಕು, ರಂಗೋಲಿ ಬಿಡಬೇಕು. ಬೈಕೊಂಡು ಕಸ ಗುಡಿಸ್ಬೇಡಿ. ನನ್ನ ಹಣೆ ಬರ ನಾನೇ ಎಲ್ಲ ಮಾಡಿ ಸಾಯಬೇಕು ಅಂದ್ಕೊಂಡು ಮಾಡಬೇಡಿ. ನೆರೆ ಮನೆ ಅಂಗಳವೇ ಉಡುಪಿ ವೈಕುಂಠ. ಭಗವಂತ ಇದು ನಿನ್ನ ಮನೆ, ಇಲ್ಲಿರುವವರೆಲ್ಲ ನಿನ್ನ ದಾಸರು, ನಾನು ಮಾಡೋದು ನಿನ್ನ ಪ್ರೀತಿಗಾಗಿ ಮಾಡ್ತೇನೆ ಅಂತ ಮಾಡಿಬಿಡು. ಸೇಮ್ ಕಸ ಗುಡಿಸಿದ್ದು ನಿನ್ನ ಪುಣ್ಯಕ್ಕೆ ಕಾರಣ ಆಗುತ್ತೆ, ಭಗವಂತನ ಅರಿವಿಗೆ ಕಾರಣ ಆಗುತ್ತೆ, ದೇವರ ನೆನಪಿಗೆ ಕಾರಣ ಆಗುತ್ತೆ. ಏನು ಕರ್ಮ ಮಾಡ್ತೀವೋ ಮಾಡು, ದೇವರನ್ನು ಮರೆತು ಮಾಡಬೇಡ. ಕೆಲವರು ಬಟ್ಟೆ ಒಗೆಯುವಾಗ ಬೈಕೊಳ್ತಾ ಇರ್ತಾರೆ, ಏನು ಕೊಳೆ ಮಾಡ್ಕೊ ಎಲ್ಲ ಹಾಳಾಗಿ ಹೋಗಲಿ ಬೈಕೊಂಡು ಅವ್ರ ಮೇಲಿರೋ ಸಿಟ್ಟೆಲ್ಲ ಬಟ್ಟೆ ಮೇಲೆ ತೋರಿಸ್ತಿರ್ತಾರೆ. ಅದು ಬದಲು ದೇವರ ನೆನಪು ಮಾಡಿಕೊಳ್ಳಿ ಅಂತಾರೆ. ಯಜ್ಞಾರ್ಥಂ ಕರ್ಮಣೋನ್ಯತ್ರ. ಎಲ್ಲ ಕರ್ಮಗಳು ಇರೋದು ಭಗವಂತನ ಪ್ರೀತಿಗಾಗಿ. ಯಜ್ಞೇನ ಯಜ್ಞ ಮಯಜಂತ ದೇವಾಹ. ದೇವತೆಗಳು ಯಜ್ಞನಾಮಕ ಪರಮಾತ್ಮನನ್ನು ಯಜ್ಞಗಳಿಂದ ಅಯಜಂತ ಪೂಜೆ ಮಾಡಿದ್ದಾರೆ, ತೃಪ್ತಿಪಡಿಸಿದ್ದಾರೆ. ತದರ್ಥಂ ಕರ್ಮ ಕೌಂತೆಯ ಮುಕ್ತ ಸಂಗ ಸಮಾಚಾರ. ಆ ಭಗವಂತನ ಪ್ರೀತಿಗೋಸ್ಕರವಾಗಿಯೇ ನೀನು ಕೂಡ ಯುದ್ಧ ಅನ್ನುವ ಕರ್ಮವನ್ನು ಯಾವುದೇ ಅಟ್ಯಾಚ್ಮೆಂಟ್ ಇಲ್ಲದೆ, ಎಕ್ಸ್ಪೆಕ್ಟೇಷನ್ ಇಲ್ಲದೆ, ಗೆಲ್ಲೇಬೇಕು ಸೋಲು ಯಾವತ್ತೂ ಬೇಡ. ಬರೀ ನಿನ್ನ ಕೆಲಸ ನೀ ಮಾಡು, ಗೆಲುವು ಸೋಲು ನನ್ನ ಕೈಯಲ್ಲಿದೆ, ನಾ ಕೊಡ್ತೇನೆ. ಸಹ ಯಜ್ಞ ಪ್ರಜಾ ಸೃಷ್ಟ ಪುರೋವಾಚ ಪ್ರಜಾಪತಿ ಅನೇನ ಪ್ರವಿಶದ್ವಮೇಶಂ ಕಾಮದುಕ್. ಆ ಸಂದರ್ಭದಲ್ಲಿ ಭಗವಂತ ಯಜ್ಞದ ಪರಿಕಲ್ಪನೆ ಇದನ್ನೆಲ್ಲ ಹೇಳ್ತಾನೆ. ಈ ನಿಷ್ಕಾಮ ಕರ್ಮ ಭಗವತ್ ಪ್ರೀತಿಗಾಗಿ ಕರ್ಮ ಮಾಡಿದರೆ ಅದು ಎಷ್ಟು ಫಲಕಾರಿ ಅನ್ನಲಿಕ್ಕೆ ಪುರಾಣಗಳಲ್ಲಿ ಬಂದ ಉದಾಹರಣೆ ಇದು. ಭಗವದ್ಗೀತೆ ಪ್ರಮೇಯವನ್ನು ಹೇಳಿದರೆ ಅದಕ್ಕೆ ಉದಾಹರಣೆಯನ್ನು ರಾಮಾಯಣ ಮಹಾಭಾರತಗಳು ನಮಗೆ ಕೊಡುತ್ತೆ. ನೋಡಿ, 2 ಪ್ರಸಂಗ. ರಾಮ ಸೀತೆ ಅವರಿಗೆ ಮೋಸ ಮಾಡಬೇಕು ಅಂತ ರಾವಣನ ಆಜ್ಞೆಯಿಂದ ಮಾರೀಚ ಮಾಯಾ ಜಿಂಕೆ ವೇಷ ಹಾಕ್ಕೊಂಡು ಹೋಗಿ ರಾಮನಿಂದ ಹತನಾದ. ಇವನು ಮಾಡುವ ಕರ್ಮದ ಹಿನ್ನೆಲೆಯಲ್ಲಿ ರಾವಣ ಪ್ರೇರಣೆಯ ರಾವಣ ಪ್ರೀತ್ಯರ್ಥಂ ಇತ್ತು. ರಾಮನಿಂದ ಸತ್ತ, ಉದ್ಧಾರ ಆಗಲಿಲ್ಲ, ಹಾಳಾಗಿ ಹೋದ. ಉತ್ತಮ ರಾಮ ಸರ್ವೋತ್ತಮನಾದ ಭಗವಂತನಿಂದ ಹತನಾದರೂ ರಾಮನ್ ನೋಡ್ತಾ ಪ್ರಾಣ ಬಿಟ್ಟರು. ಅಯೋಗ್ಯನಿಗೆ ಉತ್ತಮವಾದ ಫಲ ಸಿಗಲಿಲ್ಲ. ಕಾರಣ ಅವನ ಕರ್ಮದ ಹಿನ್ನೆಲೆಯಲ್ಲಿದ್ದ ಭಾವನೆ. ಅವನಿಗೆ 2 ಭಾವನೆ. ಒಂದು, ದೇವರನ್ನು ಮೋಸ ಮಾಡಬೇಕು ಅಂತ ರಾಮನಿಗೆ ವಂಚನೆ ಮಾಡಬೇಕು, ಇದೊಂದು ಭಾವನೆ ಉದ್ದೇಶ. ಇನ್ನೊಂದು ಉದ್ದೇಶ, ರಾವಣ ಪ್ರೀತನಾಗಬೇಕು. 2 ಕೆಟ್ಟ ಉದ್ದೇಶ. ರಾವಣ ಪ್ರೇರಣೆಯ ರಾವಣ ಪ್ರೀತ್ಯರ್ಥಂ, ರಾಮನಿಗೆ ಮೋಸ ಮಾಡುವ ಕರ್ಮ, ಇದನ್ನು ಮಾಡ್ತೇನೆ ಅಂತ ಹೊರಟ. ರಾಮನ ಎದುರಿಗೆ ಹತನಾದರೂ, ರಾಮನೇ ಕೈಯಾರೆ ಕೊಂದರೂ ಕೂಡ ಅವು ಉದ್ಧಾರ ಆಗಲಿಲ್ಲ. ಇದೇ ಇನ್ನೊಂದು ಪ್ರಸಂಗ ನೋಡಿ. ಜಟಾಯು ರಾವಣ ಸೀತೆಯನ್ನು ಹೊತ್ತೊಯ್ದ. ಆ ಸಂದರ್ಭದಲ್ಲಿ
ತನಗೆ ಅಷ್ಟು ಯೋಗ್ಯತೆ ಇಲ್ಲ, ರಾವಣನ ಜೊತೆ ಹೋರಾಡುವ ಯೋಗ್ಯತೆ ಇಲ್ಲ ಗೊತ್ತಿದ್ರೂ ಕೂಡ, ನಾನು ಹೇಳುವ ಮಾತ್ರದಿಂದ ದ್ರೌಪದಿಯ ವಸ್ತ್ರಾಪಹರಣ ನಿಲ್ಲೋಲ್ಲ ಅಂತ ಗೊತ್ತಿದ್ರೂ ಕೂಡ ವಿದುರ ಆ ಸಂದರ್ಭದಲ್ಲಿ ದೇವರು ಪ್ರೀತನಾಗಲಿ ಅಂತ ಗಟ್ಟಿಯಾಗಿ ಹೇಳಿದಂತೆ, ಜಟಾಯು ಗೊತ್ತು ಈ ರಾವಣ ಹೊತ್ಕೊಂಡು ಹೋಗೋವನೇ, ನನ್ನ ಕೈಲಾಗಲ್ಲ, ಆದರೂ ದೇವರು ಪ್ರೀತನಾಗಲಿ ಅಂತ ತಾನು ಪ್ರಯತ್ನ ಮಾಡಿದ. ರಾವಣನಿಂದ ಹತನಾದ. ಇನ್ನೇನು ಪುಕ ಪುಕ ಜೀವ ಉಳಿದಿತ್ತು, ನೆಲದ ಮೇಲೆ ಬಿದ್ದಿದ್ದಾನೆ. ರಾವಣ ಸೀತೆಯನ್ನು ಹೊತ್ತೊಯ್ದ. ಪ್ರೋಗ್ರಾಮ್ ಕಂಟಿನ್ಯೂ ಆಯಿತು. ಇವು ಕೆಳಗೆ ಬಿದ್ದ, ಪ್ರಾಣ ಹೋಗ್ತಾ ಇದೆ. ಇವನು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ನಂತೆ, ಭಗವಂತ ನನಗಿನ್ನೇನು ಬೇಡ, ನಾನು ತುಂಬ ದಿನ ಈ ಪ್ರಾಣ ಇಟ್ಕೊಂಡು ಮತ್ತೆ ಬದುಕಬೇಕು ಅನ್ನುವ ಬಯಕೆ ನನಗಿಲ್ಲ, ರಾಮ ಬರುವ ತನಕ ನನ್ನ ಪ್ರಾಣ ಇದ್ದರೆ ಸಾಕು. ಯಾಕೆಂದರೆ ಸೀತೆ ಅವಳನ್ನು ರಾವಣ ಹೊತ್ತೊಯ್ದ ಸುದ್ದಿಯನ್ನು ರಾಮನಿಗೆ ಮುಟ್ಟಿಸಿಬಿಟ್ರೆ ಸಾಕು, ಆಮೇಲೆ ನಾನು ಇದ್ದರೂ ಅಷ್ಟೇ ಹೋದರೂ ಪರವಾಗಿಲ್ಲ. ಹೀಗೆ ದೇವರಲ್ಲಿ ಪ್ರಾಣ ಭಿಕ್ಷೆಯನ್ನು ಬೇಡಿ ರಾಮ ಬರುವ ತನಕ ಪ್ರಾಣ ಧಾರಣೆ ಮಾಡಿ, ರಾಮ ಬಂದಾಗ ರಾಮನಿಗೆ ಸೀತೆಯನ್ನು ರಾವಣ ಕದ್ದೊಯ್ದ ಸುದ್ದಿಯನ್ನು ತಲುಪಿಸಿ ರಾಮನ ಮುಂದೆ ಪ್ರಾಣತ್ಯಾಗ ಮಾಡಿದ್ದಾನೆ. ಯದ್ಯಪಿ ಜಟಾಯುವಿನ ಪ್ರಾಣಕ್ಕೆ ಕಂಟಕನಾದವ ರಾವಣ, ಆದರೂ ರಾಮನ ತೊಡೆಯ ಮೇಲೆ ಪ್ರಾಣ ಬಿಟ್ಟಿದ್ದಾನೆ. ರಾಮ ಅಂತಾನೆ, ನನಗೆ ನಮ್ಮಪ್ಪನ ಅಂತ್ಯ ಸಂಸ್ಕಾರ ಮಾಡುವ ಯೋಗ ಇಲ್ಲ. ರಾಮ ಇರಲಿಲ್ಲ ದಶರಥನ ಸಂಸ್ಕಾರ ಮಾಡುವಾಗ. ರಾಮ ಅಂತಾನೆ, ನೀನು ನಮ್ಮಪ್ಪನ ಫ್ರೆಂಡ್, ನಿನಗೆ ಮಾಡಿದ್ರೆ ನಮ್ಮಪ್ಪನಿಗೆ ಮಾಡಿದ ಹಾಗೆ ಆಗತ್ತೆ ಅಂಥೇಳಿ 14 ಲೋಕದ ಒಡೆಯನಾದ ಮೋಕ್ಷಪ್ರದನಾದ ಶ್ರೀ ರಾಮಚಂದ್ರ ಒಂದು ಹಕ್ಕಿ, ಕ್ಷುದ್ರವಾದ ಒಂದು ಹದ್ದಿಗೆ ಚಿತೆಯನ್ನು ನಿರ್ಮಾಣ ಮಾಡಿ, ಮಕ್ಕಳು ತಂದೆಗೆ ಶ್ರದ್ಧೆಯಿಂದ ಔರ್ಧ್ವ ದೇಹಿಕ ಸಂಸ್ಕಾರವನ್ನು ಮಾಡುವಂತೆ ಮಾಡಿ ಆ ಜಟಾಯುವನ್ನು ಉದ್ಧಾರ ಮಾಡಿದ್ದಾನೆ. ನೋಡಿ, ಇದು ಹಕ್ಕಿ, ಇದೊಂದು ಹದ್ದು. ಆದರೆ ಇದರ ಭಾವನೆ ಕರ್ಮ ಮಾಡುವಾಗ ರಾಮಪ್ರೀತನಾಗಲಿ, ಸಜ್ಜನರಿಗೆ ಒಳಿತಾಗಲಿ, ಯಾವುದು ಎಕ್ಸ್ಪೆಕ್ಟೇಷನ್ ಇಲ್ಲ, ಕೇವಲ ರಾಮಪ್ರೀತನಾಗಲಿ ಅಂತ ಮಾಡಿದ್ದಕ್ಕಾಗಿಯೇ ಎಂಥ ಉತ್ತಮವಾದ ಫಲವನ್ನು ತಾನು ಪಡೆದಿದೆ. ಹಾಗಾಗಿ ನೀನು ಕೂಡ ಯಾವುದೇ ಸಂಘ ಇಲ್ಲದೆ, ಅಟ್ಯಾಚ್ಮೆಂಟ್ ಇಲ್ಲದೆ ಕರ್ಮವನ್ನು ಮಾಡು, ಭಗವಂತ ಪ್ರೀತನಾಗಲಿ ಅಂತ ಮಾಡು. ಯಾವುದೇ ಕರ್ಮ ಇರಲಿ, ಕರ್ಮದ ಬಗ್ಗೆ ಯೋಚನೆ ಮಾಡಲಿಕ್ಕೆ ಹೋಗಬೇಡ, ದೇವರು ಪ್ರೀತನ. ನೋಡಿ, ನಿಮಗೆ ದೇವರು ಪ್ರೀತನಾಗಲಿ ಎನ್ನುವ ಭಾವನೆ ಸದಾ ಎಚ್ಚರವಾಗಿದ್ದರೆ ತಪ್ಪು ಕರ್ಮ ನಿಮ್ಮಿಂದ ನಡೆಯೋದೇ ಇಲ್ಲ. ಹೀಗೆ ಮಾಡ್ಬೋದಾ, ಹೀಗೆ ಮಾಡಿದ್ರೆ ದೇವರು ಪ್ರೀತನಾಗ್ತಾನ ಅನ್ನುವ ಭಾವನೆ ನಿಮ್ಮಲ್ಲಿ ಜಾಗೃತ ಆಗಿಬಿಡುತ್ತೆ. ಈ ಮೋಸ ಮಾಡ್ಬೋದಾ, ಈ ವಂಚನೆ ಮಾಡ್ಬೋದಾ, ದೇವರು ನೋಡ್ತಾ ಇದ್ದಾನಲ್ವಾ, ಅವನ ಕಣ್ಣಿಗೆ ಮರೆ ಮಾಡಿ ಯಾವ ಕರ್ಮವನ್ನು ಮಾಡುವ ಯೋಗ್ಯತೆ ನಮಗಿಲ್ಲ ಅಲ್ವಾ, ಅವನು ವಿಶ್ವತಚ್ಚಕ್ಷು ಅಲ್ವಾ. ಈ ಭಾವನೆ ನಿಮಗಿದ್ದರೆ, ಭಗವಂತ ಪ್ರೀತನಾಗಲಿ ಎನ್ನುವ ಎಚ್ಚರಿಕೆ ನಿಮಗಿದ್ದರೆ ನಿಮ್ಮಿಂದ ತಪ್ಪುಗಳೇ ಆಗೋಲ್ಲ. ಭಗವಂತ ಈ ಸಂದರ್ಭದಲ್ಲಿ ಯಜ್ಞ ಬುದ್ಧಿಯಿಂದ ಕರ್ಮವನ್ನು ಆಚರಣೆ ಮಾಡಿದಾಗ ಅದು ಬಂಧಕಕ್ಕೆ ಕಾರಣ ಆಗೋಲ್ಲ ಅಂದಾಗ ಯಜ್ಞದ ಒಂದು ಪರಿಕಲ್ಪನೆಯನ್ನು ಭಗವಂತ ಹೇಳ್ತಾನೆ. ನಾವೆಲ್ಲ ಯಜ್ಞ ಅಂದರೆ ಏನು ಅಂದ್ಕೊಂಡಿದ್ದೇವೆ? 8-10 ಇಟ್ಟಿಗೆಗಳನ್ನಿಟ್ಟು ಮಧ್ಯ ಕಟ್ಟಿಗೆಯನ್ನು ಹಾಕಿ ಚಂದ ಹೊಗೆಯನ್ನು ಹಾಕಿ ಒಂದಷ್ಟು ಹಿಡಿ ಹವಿಸ್ ಹಾಕಿ ಯಜ್ಞ ಮಾಡಿದ್ವಿ. ಈ ಯಜ್ಞ ಅಲ್ಲ ಇದು. ಯಜ್ಞ ಶಬ್ದಾರ್ಥ ಪೂಜೆ, ಯಜ ಪೂಜಾಯಾಮ್. ಯಜ್ಞ ಅಂದರೆ ಭಗವಂತನ ಆರಾಧನೆ. ಲೋಕದಲ್ಲಿರುವ ಯಜ್ಞ ಶಬ್ದಾರ್ಥ ಅದು ಕ್ರಮ ಅಲ್ಲ. ಕೃಷ್ಣ ಪರಮಾತ್ಮ ಈ ಪ್ರಸಂಗದಲ್ಲಿ ಯಜ್ಞ ಶಬ್ದವನ್ನು ತ್ಯಾಗ ಅನ್ನುವ ಅರ್ಥದಲ್ಲಿ ಬಳಸಿದ್ದಾನೆ. ತ್ಯಾಗ ಅಂದರೆ ಅರ್ಪಣೆ, ಅರ್ಪಣೆ ಅಂದರೆ ಸಮರ್ಪಣೆ. ಸಮರ್ಪಣೆ ಅಂದರೆ ಜಗನ್ನಾಥದಾಸರು ಹೇಳ್ತಾರೆ, ಸರ್ವ ಸಮರ್ಪಣೆಯೇ ಸದುಪಾಯ. ಮನ್ಮನಾಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು. ಮುಂದೆ ಕೃಷ್ಣ ಹೇಳ್ತಾನೆ, ನಮ್ಮಲ್ಲಿ ಏನಿದೆ ನಂದೇನದೋ ಸ್ವಾಮಿ, ನಿಂದೇ ಇದೆಲ್ಲ. ಸರ್ವ ಸಮರ್ಪಣೆ, ಎಲ್ಲವನ್ನೂ ದೇವರಿಗೆ ಅರ್ಪಣೆ ಮಾಡಬೇಕು. ತ್ಯಾಗ ಅನ್ನುವ ವಿಶಾಲ ಅರ್ಥದಲ್ಲಿ ಇದನ್ನು ಭಗವಂತ ಬೆಳೆಸಿದ್ದಾನೆ. ಒಂದು ಯಜ್ಞದಲ್ಲಿ ಅಗ್ನಿಯಲ್ಲಿ ತುಪ್ಪ, ಋತ್ವಿಕರು, ಮಂತ್ರಘೋಷ ಇದೆಲ್ಲ ಇದೆ.
ಒಳ್ಳೆ ಯಜ್ಞ, ಒಳ್ಳೆ ತುಪ್ಪ, ಒಳ್ಳೆ ಆಚಾರರು, ಒಳ್ಳೆ ಹವಿಸ್ಸು ಎಲ್ಲ ಇದೆ. ಆದರೆ ಹೆಸರಿಗಾಗಿ ಮಾಡಿದ್ದಾನೆ, ಜನರ ಪ್ರೀತಿಗಾಗಿ ಮಾಡಿದ್ದಾನೆ. ಜನಾರ್ದನನ ಪ್ರೀತಿ ಅಲ್ಲಿಲ್ಲ, ಕೃಷ್ಣಾರ್ಪಣ ಪೂರ್ವಕವಾಗಿ ಮಾಡಿಲ್ಲ ಅಂತ ಆದರೆ ಅದು ದುಷ್ಕರ್ಮನೇ ಆಗತ್ತೆ, ಬಂಧಕಕ್ಕೆ ಕಾರಣ ಆಗತ್ತೆ. ಅದರಿಂದ ಬಿಡುಗಡೆ ಆಗೋಲ್ಲ. ಏನು ಭಾಳ ಮಾಡಿದ್ದೆಲ್ಲ ವೇಸ್ಟ್, ಯಾವುದೂ ಇಲ್ಲ. ಮಂತ್ರ ಸ್ವಲ್ಪ ಅಷ್ಟಕ್ಕಷ್ಟೇ, ತುಪ್ಪನೂ ಅಷ್ಟಕ್ಕಷ್ಟೇ. ನಾವು ಮಾಡುವ ಎಲ್ಲ ಕರ್ಮಗಳು ಅಷ್ಟಕ್ಕಷ್ಟೇ ರೀ. ಮಧ್ಯೆ ಮಧ್ಯೆ ಮಂತ್ರ, ತಂತ್ರ, ಸ್ವರ, ವರ್ಣ ಇವೆಲ್ಲ ಲೋಪವೇ. ಇದರ ದೋಷ ನಿಮಗೆ ಹೋಗಬೇಕು. ನೀವು ಮಾಡಿದ ಎಲ್ಲ ಕರ್ಮ ಭಗವಂತನಿಗೆ ಪ್ರೀತಿಯಾಗಬೇಕು ಅಂತ ಕಡೆಯಲ್ಲಿ ಏನು ಮಾಡ್ತೇವೆ? ನಾಮ ಸಂಕೀರ್ತನೆ. ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ. ಅಚ್ಯುತ, ನಾನು ಮಾಡಿದ ಕರ್ಮ ಚ್ಯುತ ಆಗಬಾರ್ದು. ನಾನು ಮಾಡಿದ ಕರ್ಮಕ್ಕೆ ಅನಂತವಾದ ತತ್ವಜ್ಞಾನದ ಫಲ ಬೇಕು. ಅನಂತಾಯ ನಮಃ, ಗೋವಿಂದಾಯ ನಮಃ. ಈ ಎಲ್ಲ ವೇದಗಳಿಂದ ನೀನು ಪ್ರತಿಪಾದ್ಯನಾದವ ಅನ್ನುವ ಭಾವನೆಯಿಂದ ಭಗವಂತನ ನಾಮಸ್ಮರಣೆ ಒಂದಿಲ್ಲದೆ ಎಷ್ಟು ಕರ್ಮ ಮಾಡಿದರೂ, ಎಷ್ಟು ಹೋಮ ಹವನ ಮಾಡಿದರೂ ಕೂಡ ಅದು ಭಗವಂತನ ಪ್ರೀತಿಗೆ ಕಾರಣ ಆಗೋದಿಲ್ಲ.